ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದು ಹೇಗೆ ಮತ್ತು ಯಾವ ರೀತಿ ನೆಕ್ಸ್ಟ್ ಉಪ್ಪಿನ ದೀಪ ಹಚ್ಚೋ ನೆಕ್ಸ್ಟ್ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫುಲ್ ವಿಡಿಯೋ ಕೊನೆ ತನಕ ನೋಡಿ. ಉಪ್ಪಿನ ದೀಪ ಹಚ್ಚೋದು ದರಿದ್ರ, ಹಾಗೆ ಸಾಲ ಬಾಧೆ, ಏನಾದರೂ ಸಮಸ್ಯೆ ಮನೇಲಿ ಸುಖ ಶಾಂತಿ ಏನೋ ಸಮಸ್ಯೆಯಲ್ಲಿ ಕೂಡ ಈ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಈ ದೀಪನ 9 ವಾರ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 3 ವಾರ ಆದರೂ ಕೂಡ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ದೀಪನ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಹಚ್ಬೋದು. ಇಲ್ಲ ನಿಮ್ಮ ಕೈಲಿ ಅನುಕೂಲ ಆಗಿಲ್ಲ ಅಂತಂದರೆ ಸಂಜೆ 6 ಗಂಟೆ ಮೇಲೆ ಕೂಡ ನೀವು ಹಚ್ಬೋದು. 2 ಟೈಮ್ ಕೂಡ ನೀವು ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೀವು ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ, ಏನಾದರೂ ನಿಮ್ಗೆ ಸಮಸ್ಯೆ ಇತ್ತು ಅಂದರೆ ಅದನ್ನು ಸಂಕಲ್ಪ ಮಾಡ್ಕೊಂಡು ಈ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ದೀಪನ ಯಾವಾಗಂದರೆ ಅವಾಗ ಹಚ್ಚೋಂಗಿಲ್ಲ. ಮಂಗಳವಾರ, ಶುಕ್ರವಾರ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳ ದಿನಗಳಲ್ಲಿ ಮಾತ್ರನೇ ಹಚ್ಚಬೇಕು. ಮೊದಲಿಗೆ ಹೇಗೆ ಮಾಡೋದು ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಅರಿಶಿನ ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಮಣ್ಣಿನ ಪ್ಲೇಟ್ ತೊಗೊಳ್ರಿ. ಮಣ್ಣಿನ ಪ್ಲೇಟ್ಗೆ ನೀಟಾಗಿ ಅರಿಶಿನ ಸವರ್ಕೊಂಡು 4 ಮೂಲೆಯಲ್ಲಿ ಕೂಡ ಕುಂಕುಮ ಇಟ್ಕೊಂಡು ಒಂದು ದೀಪ ಹಚ್ಚಕ್ಕೆ ಹೋಗ್ಬೋದು. ಸೊ ಹಾಗಾಗಿ 2 ದೀಪ ತೊಗೊಳ್ಳಿ. 2 ದೀಪಕ್ಕೂ ಕೂಡ ಅರಿಶಿನ ಹಚ್ಕೊಂಡು 4 ಮೂಲೆಯಲ್ಲಿ ಕುಂಕುಮ ಇಟ್ಟು ಫಸ್ಟ್ ದೀಪಕ್ಕೆ ಅಕ್ಷತೆ ಹಾಕ್ಕೊಳ್ಳಿ. ಅಕ್ಕಿ ಮತ್ತು ಅರಿಶಿನ ಹಾಕಿ ಅಕ್ಷತೆ ರೆಡಿ ಮಾಡಿಕೊಂಡು ಫಸ್ಟ್ ದೀಪಕ್ಕೆ ಅಕ್ಷತೆ ಹಾಕ್ರಿ. ನೆಕ್ಸ್ಟು ಕೆಳಗಡೆ ನಾವು ಬರೀ ನೆಲದಲ್ಲಿ ಇಡೋಕೆ ಹೋಗ್ಬಾರ್ದು. ಸೊ ನೀವು ಏನಾದರೂ ಒಂದು ಹಿತ್ತಾಳೆ ಪ್ಲೇಟೋ ಏನಾದರೂ ಇಟ್ಟು ನೀವು ಸ್ಟೀಲ್ ಇಡೋಕೆ ಹೋಗ್ಬೇಡಿ. ಹಿತ್ತಾಳೋದು ಇಲ್ಲ ತಾಮ್ರದ್ದು ಯಾವುದಾದ್ರೂ ಇಟ್ಟು ನೀವು ಇಡ್ಬೋದು. ಇಲ್ಲ ನೀವು ಈ ಥರ ಅರಿಶಿನ ಇಡೋ ಜಾಗದ ಅರಿಶಿನ ಉಜ್ಜಿ ರಂಗೋಲಿ ಬಿಟ್ಟು ಅದ್ರ ಮೇಲೆ ಕೂಡ ನೀವು ಆ ಪ್ಲೇಟ್ ಇಟ್ಕೋಬೋದು. ಹಿಂಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ಉಪ್ಪಿನ ಪ್ಲೇಟ್ ಇಡಬೇಕು. ದಯವಿಟ್ಟು ಮನೇಲಿ ಯೂಸ್ ಮಾಡೋಂಥ ಉಪ್ಪನ್ನ ಯೂಸ್ ಮಾಡೋಕೆ ಹೋಗ್ಬಿಡಿ. ದೇವ್ರಿಗೆ ಅಂತಲೇ ಒಂದು ಉಪ್ಪಿನ ಪ್ಯಾಕೆಟ್ ತಂದು ಮಾಡಿ ಕಲ್ಲುಪ್ಪೆ ಇಡಬೇಕು. ಕಲ್ಲುಪ್ಪೆಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಲ್ಲುಪ್ಪೆ ಯೂಸ್ ಮಾಡಬೇಕು. ಫಸ್ಟ್ ದೀಪಕ್ಕೆ ಅಕ್ಷತೆ ಹಾಕಿ, 2ನೇ ದೀಪಕ್ಕೆ ಎಳ್ಳೆಣ್ಣೆ ಇಲ್ಲ ತುಪ್ಪದಿಂದ ಕೂಡ ನೀವು ಮಾಡ್ಬೋದು. 2 ಹತ್ತಿನ ಒಂದು ಮಾಡಿ ದೀಪ ಹಚ್ಚಬೇಕು. ಫಸ್ಟು ಎಣ್ಣೆ ಹಾಕಿ ಆಮೇಲೆ ದೀಪ ಹತ್ತಿ ಇಡಿ. ಇಟ್ಟಿರೋ ದೀಪಕ್ಕೆ ಕೆಂಪು ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ಕೆಂಪು ಮತ್ತು ಮಲ್ಲಿಗೆ ಹೂವು ಅಂದರೆ ತಾಯಿಗೆ ತುಂಬಾ ಪ್ರಿಯವಾದದ್ದು. ನೀವು ಇಲ್ಲ ಇದು ಕೆಂಪು ಹೂವು ಮತ್ತು ನಾನು ಹಳದಿ ಹೂವು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಕಡ್ಡಿಯಿಂದ ದೀಪನ ಹಚ್ಕೋಬೇಕು. ಹಾಗೆ ತಾಯಿ ಲಕ್ಷ್ಮಿಗೆ ಏನಾದರೂ ಒಂದು ನೈವೇದ್ಯ ಇಡಬೇಕು. ಇಲ್ಲ ಗೋಧಿ ಪಾಯಸನೋ ಇಲ್ಲ ಅಂತಂದ್ರೆ ಅದೇ ಬೆಲ್ದನ್ನ ಈ ಥರ ಏನಾದರೂ ಮಾಡಿ ಕೂಡ ನಾವು ಇಡ್ಬೋದು. ಇಲ್ಲ ಏನೂ ಅನುಕೂಲ ಆಗಿದೆ ಅಂದರೆ 1-2 ಬಾಳೆಹಣ್ಣು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ನಮ್ಮ ಮನೆಯಲ್ಲಿ ಏನು ಅನುಕೂಲ ಇರುತ್ತೋ ಅದಿಟ್ಟು ಕೂಡ ನಾವು ಪೂಜೆ ಮಾಡ್ಬೋದು. ಹಾಗೆ ಒಂದು ಗ್ಲಾಸಲ್ಲಿ ನೀರಿಟ್ಟು ಮೊದಲಿಗೆ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಏನಾದರೂ ಕೆಲಸ ಆಗಬೇಕು, ಇಲ್ಲಾಂದ್ರೆ ಏನಾದರೂ ಕೋರ್ಟ್ ವ್ಯವಹಾರ ಇತ್ತು ಅಂದರೆ ಏನಾದರೂ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿ. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಎಂದೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಫಸ್ಟ್ ಡೇ ದೀಪ ಹಚ್ಚಿರೋದನ್ನ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ದೀಪ ಎಲ್ಲ ಆರಿದ್ಮೇಲೆ ಸಾಟರ್ಡೆ ಏನಾಗುತ್ತೆ, ಸಾಟರ್ಡೆ ಬೆಳಗ್ಗೆ ನೀವು ದೀಪ ಆರಿರುತ್ತೆ ಆ ದೀಪನೆಲ್ಲ ತೆಗೆದು ಹಾಗೆ ಉಪ್ಪಿನ ಈ ಥರ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಉಪ್ಪನ್ನು ಹಾಕಬೇಕು. ಕರಗಿಸ್ಕೊಂಡು ಕೆಳಗಡೆ ಇಟ್ಟರು ಜಾಗ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು 2 ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಕರಗಿರೋ ಉಪ್ಪನ್ನ ಏನು ಮಾಡ್ತೀರಾ, ಎಲ್ಲಾದರೂ ಮರದ ಕೆಳಗಡೆನೋ ಇಲ್ಲಾಂತಂದರೆ ನೀರು ಹರಿಯೋ ಜಾಗದಲ್ಲಿ ಇಲ್ಲಾಂದರೆ ಗಿಡಗಳು ಕೂಡ ನೀವು ಹಾಕ್ಬೋದು. ಈ ಜಾಗದಲ್ಲಿ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಇವೆಲ್ಲ ನೀಟಾಗಿ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ನಮ್ಗೆ ಅನುಕೂಲ ಆಗದೆ ಹೋಗಲ್ವಲ್ಲ. ಸೊ ಹಾಗಾಗಿ ಹುಣ್ಸೆಹಣ್ಣು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಅದನ್ನು ಎತ್ತಿ ಇಟ್ಕೊಂಡು ಡ್ರೈ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಎತ್ತಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಇದಿಷ್ಟು ಮಾಡ್ಕೊಳ್ಳಿ. ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.